ನಮಸ್ಕಾರ ವೀಕ್ಷಕರೇ, ಅಶ್ವವೇಗ ಡಿಜಿಟಲ್ಗೆ ಸ್ವಾಗತ. ನಾನು ಸುರಭಿ. ಚಾಣಕ್ಯ ನಾಯಕರ ರಣತಂತ್ರ ಭೇದಿಸಿ ಗಟಾನುಗಟಿ ಬೌಲರ್ಗಳನ್ನ ಚಿಂದಿ ಉಡಾಯಿಸಿ ರಾಜನಂತೆ ಮೆರೆದಾಡಿದ್ದ ಕಿಂಗ್ ಕೊಹ್ಲಿಯ ಹಳೆ ಕದರ್ ಈಗ ಮಾಯವಾಗಿದೆ. ಸಾಲು ಸಾಲು ಫ್ಲಾಪ್ ಶೋ, ಟೀಕೆಗಳ ಸುರಿಮಳೆ, ರಿಟೈರ್ಮೆಂಟ್ ನೀಡುವಂತೆ ಆಗ್ರಹ, ಡ್ರಾಪ್ ಮಾಡಬೇಕು ಅನ್ನೋ ಕೂಗು ಟೀಂ ಇಂಡಿಯಾ ಬ್ಯಾಟ್ಸ್ಮನ್ ವಿರಾಟ್ ಕೊಹ್ಲಿಯನ್ನ ಸುತ್ತುವರೆದಿದೆ. ಈ ಸಮಸ್ಯೆಗಳಿಂದ ಬೇಸತ್ತಿರೋ ಕೊಹ್ಲಿ ಇದೀಗ ನೆಮ್ಮದಿ ಬಯಸಿ ಪರಮ ಗುರುವಿಗೆ ಶರಣಾಗಿದ್ದಾರೆ. ವಿರಾಟ್ ಕೊಹ್ಲಿ ಕರಿಯರ್ ಸದ್ಯ ಸಂಕಷ್ಟಕ್ಕೆ ಸಿಲುಕಿದೆ. ಇದೇ ವೈಫಲ್ಯ ಮುಂದುವರೆದ್ರೆ ಕರಿಯರ್ ಅಂತ್ಯವಾಗೋ ಎಲ್ಲ ಸಾಧ್ಯತೆಗಳಿವೆ. ಕಳಪೆ ಫಾರ್ಮ್ ನಿಂದ ಹೊರಬರಲು ಎಷ್ಟೇ ಪ್ರಯತ್ನ ಪಟ್ಟರೂ ಸಕ್ಸಸ್ ಅನ್ನೋದು ಸಿಗ್ತಾ ಇಲ್ಲ. ಇದರಿಂದ ನೊಂದು ಬೆಂದಿರುವ ಕೊಹ್ಲಿ ಇದೀಗ ಗುರುವಿಗೆ ಶರಣಾಗಿದ್ದಾರೆ. ಪತ್ನಿ ಅನುಷ್ಕಾ ಶರ್ಮಾ, ಮಕ್ಕಳಾದ ವಮಿಕಾ ಹಾಗೂ ಅಕಾಯ್ ಜೊತೆಗೂಡಿ ಉತ್ತರ ಪ್ರದೇಶದ ವೃಂದಾವನಕ್ಕೆ ಭೇಟಿ ನೀಡಿದ್ರು. ವೃಂದಾವನದಲ್ಲಿ ಗುರು ಪ್ರೇಮಾನಂದ ಮಹಾರಾಜರ ಶಿರಸಾಷ್ಟಾಂಗ ನಮಸ್ಕರಿಸಿ ಆಶೀರ್ವಾದ ಪಡೆದಿದ್ದಾರೆ. ಸತತ ವೈಫಲ್ಯ, ಇನ್ಕನ್ಸಿಸ್ಟೆನ್ಸಿ ಆಟದಿಂದ ಕೊಹ್ಲಿ ಸದ್ಯ ನರಳಾಡ್ತಿದ್ದಾರೆ. ಈ ಸಮಸ್ಯೆಗೆ ಅಭ್ಯಾಸವೊಂದೇ ಪರಿಹಾರ ಅಂತ ಪ್ರೇಮಾನಂದ ಮಹಾರಾಜರು ಅಭ್ಯಾಸವೇ ನಿನ್ನ ಸಾಧನೆ ಅಂತ ಕೊಹ್ಲಿಗೆ ಕಿವಿಮಾತು ಹೇಳಿದ್ದಾರೆ. ಅಭ್ಯಾಸ ನಡೆಸಬೇಕು, ಅಭ್ಯಾಸವೇ ಈತನ ಪ್ರಾರ್ಥನೆ. ಅಭ್ಯಾಸಕ್ಕೆ ಒತ್ತು ನೀಡಿ ಚೆನ್ನಾಗಿ ಆಡಿದ್ರೆ ಭಾರತಕ್ಕೆ ಆನಂದ ಸಿಗುತ್ತೆ. ಈತನ ಗೆಲುವಿಗೆ ಏನೇ ಕಾರಣಗಳಿರಲಿ ಅಭ್ಯಾಸಕ್ಕೆ ಪ್ರಮುಖ ಆದ್ಯತೆ ಕೊಡಬೇಕು. ಅಭ್ಯಾಸದಲ್ಲಿ ಯಾವುದೇ ರೀತಿಯಲ್ಲಿ ಕಡಿಮೆ ಆಗಬಾರದು. ಆಗಾಗ ಭಗವಂತನ ನಾಮ ಸ್ಮರಣೆ ಮಾಡಬೇಕು. ಇದೇ ಈತನಿಗೆ ಸಾಧನೆ ಅಂತ ಪ್ರೇಮಾನಂದ ಹೇಳಿದ್ದಾರೆ. ಸದ್ಯ ವೈಫಲ್ಯದ ಸುಳಿವಿಗೆ ಸಿಲುಕಿರೋ ಕೊಹ್ಲಿಗೆ ದಿಕ್ಕೆ ತೋಚದಂತಾಗಿದೆ. ವಾಟ್ ನೆಕ್ಸ್ಟ್ ಎಂಬ ಪ್ರಶ್ನೆ ಇದೀಗ ಕಾಡ್ತಿದೆ. ಚಿಂತಾಕ್ರಾಂತವಾಗಿರೋ ಕೊಹ್ಲಿಯ ಮುಖಭಾವವೇ ಇದನ್ನೆಲ್ಲ ಹೇಳ್ತಿದೆ. ಮುಂದೇನು ಮಾಡಬೇಕು ಎಂಬ ತೊಳಲಾಟಕ್ಕೆ ಸಿಲುಕಿರೋ ಕೊಹ್ಲಿಗೆ ಗುರುಗಳು ಸಾಂತ್ವನ ಹೇಳಿ ಧೈರ್ಯ ತುಂಬಿದ್ದಾರೆ. ವಿರಾಟ್ ಕೊಹ್ಲಿ ಪ್ರೇಮಾನಂದ ಮಹಾರಾಜರ ಪರಮ ಭಕ್ತರಾಗಿದ್ದು, ಈ ಹಿಂದೆ 2023ರ ಜನವರಿಯಲ್ಲೂ ಸಂಕಷ್ಟ ಎದುರಾದಾಗ ಗುರುವಿನ ಬಳಿ ಬಂದು ನಮಸ್ಕರಿಸಿ ಆಶೀರ್ವಾದ ಪಡೆದಿದ್ರು. ಆ ಬಳಿಕ ಕೊಹ್ಲಿಯ ಕರಿಯರ್ ಗ್ರಾಫ್ ಏರಿತ್ತು. ಏಕದಿನ ವಿಶ್ವಕಪ್ನಲ್ಲಿ ಆರ್ಭಟಿಸಿದ್ರು. ಇದೀಗ ಮತ್ತೆ ಕಷ್ಟ ಎದುರಾಗಿದೆ. ಸಕ್ಸಸ್ಗಾಗಿ ಚಾಂಪಿಯನ್ಸ್ ಟ್ರೋಫಿಗೂ ಮುನ್ನ ಕೊಹ್ಲಿ ಪ್ರೇಮಾನಂದ ಮಹಾರಾಜರ ಆಶ್ರಮಕ್ಕೆ ಆಶೀರ್ವಾದ ಪಡೆಯಲು ಹೋಗಿದ್ರು. ಕೊಹ್ಲಿಗೆ ಸಕ್ಸಸ್ ಸಿಗುತ್ತಾ, ಭವಿಷ್ಯ ಭದ್ರವಾಗುತ್ತಾ ಅನ್ನೋದು ಕಾಲವೇ ಉತ್ತರಿಸಬೇಕಾಗಿದೆ. ಇದಾಗಿತ್ತು ಇಂದಿನ ಅಶ್ವವೇಗ ಸ್ಪೆಷಲ್. ನೋಡ್ತಾ ಇರಿ ಅಶ್ವವೇಗ, ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.